ಆತ್ಮೀಯರೇ ನಮಸ್ಕಾರ. ಈ ಗ್ರೇಡ್ ಮತ್ತು ಅಂಕಗಳೇ ಸರ್ವಸ್ವ ಎಂದು ಬಹಳಷ್ಟು ಪೋಷಕರು ನಂಬಿದ್ದಾರೆ. ಈ ಕಾರಣಕ್ಕೆ ನನ್ನ ಮಗು ಶಾಲೆ ಇದ್ದಾಗಷ್ಟೇ ಓದಿದರೆ ಸಾಕು, ಪರೀಕ್ಷೆ ಹತ್ರ ಬಂದಾಗ ಹೆಚ್ಚಾಗಿ ಓದಿದರೆ ಅವನು ಉತ್ತಮ ಅಂಕಗಳನ್ನು ಗಳಿಸಬಹುದು, ಗ್ರೇಡ್ಗಳನ್ನು ಪಡೆದುಕೊಳ್ಳಬಹುದು ಎಂದು ಭಾವಿಸಿರುತ್ತಾರೆ, ತೀರ್ಮಾನಕ್ಕೂ ಬಂದಿರುತ್ತಾರೆ. ಈ ತೀರ್ಮಾನದಿಂದ ಶಾಲೆನಲ್ಲಿ ಕೊಡುವಂತಹ ಹೋಮ್ವರ್ಕನ್ನು ಪ್ರತಿನಿತ್ಯ ಮಾಡಿಸುವುದೇ ಬಹುತೇಕ ಪೋಷಕರಿಗೆ ಒಂದು ದೊಡ್ಡ ಟಾಸ್ಕ್. ಅದೇ ಹೋಮ್ವರ್ಕನ್ನು ಪರೀಕ್ಷೆಯ ಹತ್ತಿರದ ಸಮಯದಲ್ಲಿ ಹೆಚ್ಚಾಗಿ ಅಭ್ಯಾಸ ಮಾಡಿಸಿದ್ರೆ ಅವನು ಉತ್ತಮ ಅಂಕಗಳನ್ನು ಮತ್ತು ಗ್ರೇಡ್ಗಳನ್ನು ಪಡೆಯಬಹುದು ಎಂಬುವಂಥ ಭಾವನೆಗೆ ಬಂದಿರ್ತಾರೆ. ಇದು ಬಹುದೊಡ್ಡ ತಪ್ಪಿನ ಭಾವನೆ. ಮಕ್ಕಳಿಗೆ ಪಾಠವೆಷ್ಟು ಮುಖ್ಯವೋ ಆಟವೂ ಅಷ್ಟೇ ಮುಖ್ಯ. ಪಾಠ ಮತ್ತು ಆಟ ನಿರಂತರವಾಗಿ ಮಾಡಬೇಕಾಗಿರುವಂತಹ ಕ್ರಿಯೆ. ಅದಕ್ಕೆ ರಜೆ ಇಲ್ಲ. ರೀತಿಯಷ್ಟೇ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಶಾಲೆ ಇದ್ದಾಗ ಹೆಚ್ಚು ಪಾಠ ಕಡಿಮೆ ಆಟ, ಶಾಲೆ ರಜೆ ಇದ್ದಾಗ ಹೆಚ್ಚು ಆಟ ಕಡಿಮೆ ಪಾಠ. ಈ ನಿಯಮವನ್ನು ನಾವೆಲ್ಲರೂ ಪಾಲಿಸಬೇಕು. ಒತ್ತಡದಲ್ಲಿ ಯಾವುದನ್ನು ನಾವು ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಕೆಲಸವನ್ನು ಪರಿಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದು ಮಗುವೇ ಆಗಿರ್ಬೋದು, ನೀವೇ ಆಗಿರ್ಬೋದು. ಒತ್ತಡದಲ್ಲಿದ್ದರೆ, ಮನಸ್ಸು ಯಾವಾಗೂ ಸ್ಟ್ರೆಸ್ಸಾಗಿದ್ದರೆ ನೀವು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ನಿಮಗೆ ಸಾಧ್ಯ ಆಗದೆ ಇರೋದು ಮಗುವಿಗೆ ಆ ಒಂದು ಸ್ಟ್ರೆಸ್ಸನ್ನು, ಎಕ್ಸಾಮಲ್ಲಿ ನೀನು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಪ್ರತಿನಿತ್ಯ ನೀನು ಜಾಸ್ತಿ ಓದಬೇಕು ಅಂತ ಸ್ಟ್ರೆಸ್ ಕೊಟ್ಟರೆ ಮಗು ಆ ಕಲಿಕಾ ವಿಚಾರದಲ್ಲಿ ಪರಿಪೂರ್ಣವಾದ ಮನಸ್ಸನ್ನು ನೀಡೋದಕ್ಕೆ ಸಾಧ್ಯನಾ? ಸಾಧ್ಯವೇ ಆಗೋದಿಲ್ಲ. ಅದಕ್ಕೋಸ್ಕರವೇ ಮಕ್ಕಳ ಮನಸ್ಸನ್ನು ಸದಾಕಾಲ ಸ್ಟ್ರೆಸ್ ಫ್ರೀ ಆಗಿದ್ದಕ್ಕೆ ನೀವು ಪರಿಸರವನ್ನು ಕಲ್ಪಿಸ್ಕೊಡಿ. ಇನ್ನು ಶಾಲೆ ರಜೆ ಇದ್ದಾಗ ನ್ಯೂಸ್ ಪೇಪರ್ಗಳನ್ನು, ಕತೆ ಪುಸ್ತಕಗಳನ್ನು, ಕಾಮಿಕ್ಸ್ಗಳನ್ನು ಓದಿಸುವಂಥ ಅಭ್ಯಾಸವನ್ನು ಮಕ್ಕಳಿಗೆ ಮಾಡಿಸಿ. ಇಲ್ಲಿರುವಂಥ ಒಂದಷ್ಟು ಪದಗಳನ್ನು, ಚಿಕ್ಕ ಚಿಕ್ಕ ಪದಗಳನ್ನು ಆಯ್ದು ಆ ಪದಗಳಿಗೆ ಅರ್ಥವನ್ನು ನಿಘಂಟಿನಲ್ಲಿ ಹುಡುಕುವಂತಹ ಒಂದು ಹೊಸ ಚಟುವಟಿಕೆಗಳನ್ನು ಮಕ್ಕಳಿಗೆ ಕೊಡಿ. ಮಗುವಿಗೆ ಹೊಸ ಪದವೂ ಪರಿಚಯವಾಯಿತು, ನಿಘಂಟಿನಲ್ಲಿ ಪದಗಳನ್ನು ಹೇಗೆ ಹುಡುಕಬೇಕು ಅನ್ನುವಂಥದ್ದನ್ನೂ ಗೊತ್ತಾಯಿತು, ಮತ್ತು ಆ ಪದಕ್ಕೆ ಅರ್ಥವೇನು ಅನ್ನುವಂಥದ್ದನ್ನೂ ಗೊತ್ತಾಯಿತು. ಇದು ಜ್ಞಾನವೇ ಅಲ್ಲವೇ? ಈ ಜ್ಞಾನವನ್ನು ಮಕ್ಕಳಿಗೆ ಕಲ್ಪಿಸಿಕೊಡಬೇಕು. ದೈಹಿಕ ಆಟ ಆಗಿರ್ಬೋದು, ಮಾನಸಿಕ ಆಟವಾಗಿರ್ಬೋದು, ಪ್ರತಿನಿತ್ಯ ಮಗು ಮಾಡಿದರೆ ಮಾತ್ರ ಮನಸ್ಸು ಯಾವಾಗಲೂ ಆಕ್ಟಿವ್ ಆಗಿರೋದಕ್ಕೆ ಇದೊಂದು ಮಾರ್ಗವಾಗಿರುತ್ತೆ. ಮಾನಸಿಕ ವ್ಯಾಯಾಮದ ಜೊತೆಗೆ ಏಕಾಗ್ರತೆಯನ್ನು ಸಿದ್ಧಿಸಿಕೊಳ್ಳೋದಕ್ಕೆ ಈ ಥರದ ಆಟಗಳು ಪೂರಕವಾಗಿರುತ್ತೆ. ಅಂದಹಾಗೆ ಪಥ್ಯವೆಂದರೆ ಅಪಥ್ಯವೆನಿಸುವಂತಹ ಮಕ್ಕಳಿಗೆ ಇದೊಂದು ಹೊಸ ಚಟುವಟಿಕೆಯಾಗಿರುತ್ತೆ. ಇದರಿಂದ ಮಕ್ಕಳು ಓದುವ, ಬರೆಯುವ ಮತ್ತು ಹೊಸದನ್ನು ಕಲಿಯುವಂತಹ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ತಾರೆ. ಇದು ಮಕ್ಕಳಿಗೆ ನಾನೇನೋ ಕಲಿತಿದ್ದೀನಿ ಅನಿಸೋದಿಲ್ಲ, ಆಟದ ಮೂಲಕ ಕಲಿಕೆಯಾಗಿದೆ ಅನ್ನೋಂಥ ಭಾವನೆ ಇರುತ್ತೆ, ಮತ್ತು ಆಟ ಆಡ್ಕೊಂಡೇ ಅವರು ಹೊಸ ಜ್ಞಾನವನ್ನು ಸ್ವೀಕಾರ ಮಾಡಿರ್ತಾರೆ. ಯಾವಾಗಲೂ ಅಷ್ಟೇ, ನಾವೇನೇ ಮಾಡಿದ್ರು ಮನಸ್ಸು ಪೂರಕವಾಗಿ ಮಾಡಬೇಕು. ಮನಸ್ಸು ಪೂರಕವಾಗಿ ಮಾಡೋದಕ್ಕೆ ಬೇಕಾಗಿರುವ ವಾತಾವರಣವನ್ನು ಕಲ್ಪಿಸಿದ್ರೆ ಸಾಕು, ತಾನಾಗಿಯೇ ಜ್ಞಾನ ಸ್ವೀಕಾರ ಆಗುತ್ತೆ. ಇನ್ನು ನಿಮ್ಮ ಮಕ್ಕಳಿಗೆ ಪಾಠದ ಜೊತೆಗೆ ಆಟವೂ ಮುಖ್ಯ ಅಂತ ಗೊತ್ತಾಯಿತು. ಇವತ್ತಿನಿಂದ ಮಕ್ಕಳಿಗೆ ಒಂದಷ್ಟು ಸಮಯವನ್ನು ಆಟದಕ್ಕೆ ಕೊಡಿ ಪ್ರತಿನಿತ್ಯ. ಇನ್ನಷ್ಟು ವಿಚಾರವನ್ನು ನಾಳಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದ. ನಮಸ್ಕಾರ. ಶುಭ ದಿನ.